ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥ ಮತುಲಂ ಭಜೆ ತಾಪತ್ರಯಾಪಹಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆಧ್ಯಾತ್ಮ ಬಂಧುಗಳೇ, ಬರುವ ಆಷಾಢ ಮಾಸ ಕೃಷ್ಣ ಪಕ್ಷದಲ್ಲಿ ಬರುವ ಕಾಮಿಕ ಅಥವಾ ಕಾಮದ ಎಂಬ ಏಕಾದಶಿಯ ಮಹತ್ವವನ್ನು, ಕಾಮಿಕಾ ಏಕಾದಶಿಯ ಕಥೆಯನ್ನು, ಈ ಕಾಮಿಕಾ ಏಕಾದಶಿ ವ್ರತದ ಉಪವಾಸ ವಿಧಾನವನ್ನು ಹಾಗೂ ಮರುದಿವಸ ದ್ವಾದಶಿ ಪಾರಣೆಯ ಸಮಯವನ್ನು, ಈ ಏಕಾದಶಿ ಮಾಡಿದ ವ್ರತ ಸಂಪೂರ್ಣ ಫಲಪ್ರಾಪ್ತಿಗಾಗಿ ನಡೆಸಬೇಕಾದ ದಾನ ಧರ್ಮಾದಿಗಳನ್ನು, ಹಾಗೆಯೇ ಮುಖ್ಯವಾಗಿ ಈ ಕಾಮಿಕಾ ಏಕಾದಶಿಯು ಈ ವರ್ಷ 2026 ಆಗಸ್ಟ್ ನಲ್ಲಿ ಯಾವಾಗ ಇದೆ ಎಂಬುದನ್ನು ಕೂಡ ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ. ಬಂಧುಗಳೇ, ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ರೆ ಆಗಿ, ಉತ್ತಮ ಆಗಿದ್ರೆ ಲೈಕ್ ಮಾಡಿ, ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಸುಖಮೇವ ಮೇ ಸ್ಯಾತ್ ದುಃಖ ಮನಾಗಪಿ ನಾಭೂತು ಎಂಬ ಸುಭಾಷಿತ ವಾಕ್ಯದಂತೆ ಪೂರ್ಣ ಪ್ರಪಂಚದ ಮಾನವ ಜನ್ಮದ ಮನುಷ್ಯನ ಎಲ್ಲರ ಕಾಮನೆಯೂ ಕೂಡ ನನಗೆ ಯಾವಾಗಲೂ ಸುಖವೇ ಸಿಗಬೇಕು, ದುಃಖದ ಲವಲೇಶವೂ ಇರಬಾರದು. ಆದರೆ ಅದು ಕೇವಲ ಆಶೆಯಾಗಿ ಮಾತ್ರ ನಮಗೆ ಸಂಸಾರದಲ್ಲಿ ಉಳಿಯುತ್ತದೆ ನೋಡಿ. ಸುಖಸ್ಯ ಅನಂತರಂ ದುಃಖಂ ದುಃಖಸ್ಯ ಅನಂತರಂ ಸುಖಂ ಚಕ್ರವರ್ತ್ ಪರಿವರ್ತಂತೆ ದುಃಖ ನಿಜ ಸುಖ ನಿಜ. ಸುಖದ ನಂತರ ದುಃಖ, ದುಃಖದ ನಂತರ ಸುಖ, ಕತ್ತಲೆಯ ನಂತರ ಬೆಳಕು, ಬೆಳಕಿನ ನಂತರ ಕತ್ತಲೆಯು. ಇದು ಜೀವನದ ಸ್ವಭಾವ, ಸಂಸಾರದ ಸ್ವಭಾವ. ಸುಖ ದುಃಖಗಳು ಎರಡೂ ಕೂಡ ರಾತ್ರಿ ಹಗಲಿನಂತೆ ಒಂದರ ನಂತರ ಒಂದು ಬರುತ್ತಾ ಇರ್ತದೆ. ಈ ಸಂಸಾರದ ನಿಯಮವೇ, ಸ್ವಭಾವವೇ ಹಾಗೆ. ಇಂತಹ ಸುಖ ದುಃಖ ಭರಿತವಾದ ಸಂಸಾರದಲ್ಲಿ ಸುಖ ದುಃಖಗಳ ಸ್ಥಿತಿಯನ್ನು ನಿಜವಾಗಿ ಒಬ್ಬ ಅರ್ಥೈಸಿಕೊಂಡು, ದುಃಖ ಬರುವಾಗ ಕುಗ್ಗದೆ, ಸುಖ ಬರುವಾಗ ಹಿಗ್ಗದೆ ಸಮಸ್ಥಿತಿಯಲ್ಲಿ ಇರುವವನೇ ಸ್ಥಿತಪ್ರಜ್ಞನಾಗ್ತಾನೆ. ಹಾಗೆ ಬಾಳುವವನೇ ನಿಜವಾಗಿ ಶ್ರೇಷ್ಠ ಸಾಧಕನು ಕೂಡ ಆಗ್ತಾನೆ. ಅಂತಹ ಪ್ರತಿಯೊಬ್ಬ ಭಕ್ತನ, ಸಾಧಕನ ಎಲ್ಲ ರೀತಿಯ ಕಾಮನೆಗಳನ್ನು ಪೂರೈಸುವ ಮಹತ್ವದ ಒಂದು ವ್ರತ ಇದ್ದರೆ ಅದು ಏಕಾದಶಿಯಾಗಿದೆ. ಆದ್ದರಿಂದ ಈ ಕಾಮಿಕಾ ಎಂಬ ಏಕಾದಶಿಗೆ ಆ ರೀತಿಯಾಗಿ ಅನ್ವರ್ಥಕವಾಗಿ ಹೆಸರು ಬಂದಿದೆ. ಯಾವ ರೀತಿಯ ಕಾಮನೆ ಇದ್ದರೂ ಕೂಡ ಅದನ್ನು ಕೊಡುವಂತಹ ಒಂದು ಏಕಾದಶಿ ಇದು. ನಾರದ ಮಹರ್ಷಿಗಳು ಚತುರ್ಮುಖ ಬ್ರಹ್ಮದೇವರಲ್ಲಿ ಈ ಏಕಾದಶಿಯ ಮಹತ್ವವನ್ನ ಕೇಳುವಾಗ ಬ್ರಹ್ಮದೇವರು ಇದೇ ಉತ್ತರವನ್ನ ಹೇಳುತ್ತಾರೆ. ನಾರದ, ಮನುಷ್ಯನಿಗೆ ತನ್ನ ಜೀವನದಲ್ಲಿ ಬರುವ ಎಲ್ಲಾ ದುಃಖ ಸಮಸ್ಯೆಗಳು ಪರಿಹಾರ ಆಗಬೇಕು, ಜನ್ಮ ಜನ್ಮಾಂತರದ ಪಾಪಗಳೂ ಕೂಡ ಒಟ್ಟಿಗೆ ನಿವಾರಣೆ ಆಗಬೇಕು, ಎಲ್ಲಾ ರೀತಿಯ ಸುಖ ಸಂಪತ್ತುಗಳೂ ಕೂಡ ಅದರಿಂದ ಪ್ರಾಪ್ತಿಯಾಗಬೇಕೆಂಬ ಹೆಬ್ಬಯಕೆಗಳು ಇರುತ್ತವೆ. ಈ ರೀತಿಯ ಎಲ್ಲಾ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಆಧ್ಯಾತ್ಮಿಕ, ಆದಿಭೌತಿಕ, ಆದಿಲೌಕಿಕವಾದ ತಾಪತ್ರಯ ನಿವಾರಣಾ ದ್ವಾರ ಮೋಕ್ಷವೆಂಬ ಕೊನೆಯ ಜೀವನದ ಪರಮಶ್ರೇಷ್ಠ ಸಾಧನೆಯ ಫಲವನ್ನು ಕರುಣಿಸುವ ವ್ರತ ಒಂದು ಇದ್ದರೆ ಅದು ಏಕಾದಶಿ ಮಾತ್ರ. ಈ ಆಷಾಢ ಬಹುಳ ಏಕಾದಶಿಯನ್ನ ಆಚರಿಸಿದವರಿಗೆ ವಾಜಪೇಯ ಎಂಬ ಅತ್ಯಂತ ಶ್ರೇಷ್ಠ ಯಾಗ ಮಾಡಿದ ಮಹಾಪುಣ್ಯವೂ ಪ್ರಾಪ್ತಿಯಾಗಿ ಅವನ ಎಲ್ಲ ರೀತಿಯ ಕಾಮನೆಯೂ ಕೂಡ ಪೂರ್ಣವಾಗ್ತದೆ. ಇದಕ್ಕೆ ಕಾಮಿಕಾ ಎಂಬ ಹೆಸರು ಅಥವಾ ಕಾಮದ ಎಂಬ ಹೆಸರು ಬಂದಿದೆ. ಗಂಗಾ ಸ್ನಾನ, ಪ್ರಯಾಗ ಕ್ಷೇತ್ರ, ಪುಷ್ಕರ, ತ್ರಿವೇಣಿ ಸಂಗಮ ಸ್ನಾನದ ಪುಣ್ಯಕ್ಕಿಂತಲೂ ಹೆಚ್ಚಿನ ಪುಣ್ಯವನ್ನು ಈ ಕಾಮಿಕಾ ಏಕಾದಶಿ ವ್ರತವನ್ನ ಆಚರಿಸಿ ನಾವು ಇದ್ದಲ್ಲಿಯೇ ಪಡೆಯಬಹುದಾಗಿದೆ. ಅಷ್ಟೇ ಅಲ್ಲದೆ ಶ್ರೇಷ್ಠ ಬ್ರಾಹ್ಮಣರಿಗೆ ಗೋದಾನ, ಸುವರ್ಣದಾನ, ಭೂದಾನದ ಪುಣ್ಯವನ್ನೂ ಕೂಡ ಕೊಡತಕ್ಕಂತಹ ಒಂದು ಮಹಾವ್ರತ ಕಾಮಿಕಾ ಏಕಾದಶಿ ವ್ರತ ಎಂಬುದಾಗಿ ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಹೇಳಿದ ಕಾಮಿಕಾ ಏಕಾದಶಿಯ ಕಥೆ, ಮಹತ್ವದ ಪೌರಾಣಿಕವಾದ ವಿಷಯವನ್ನು ಶ್ರೀಕೃಷ್ಣ ಪಾಂಡವರಿಗೆ ತಿಳಿಸುತ್ತಾನೆ. ಇಂತಹ ಮಹತ್ವದ ಅನೇಕ ಮಹಾಯಾಗ, ದಾನ, ಧರ್ಮದ, ತೀರ್ಥಕ್ಷೇತ್ರ ಸಂಚಾರದ ಪುಣ್ಯ ಫಲಗಳನ್ನ ಒಟ್ಟಿಗೆ ಅತ್ಯಂತ ಸುಲಭವಾಗಿ ಕೊಡುವ ಏಕಾದಶಿ, ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಈ ವರ್ಷ 2026 ಆಗಸ್ಟ್ ನಲ್ಲಿ 9ನೇ ತಾರೀಕು ಭಾನುವಾರ ಬಂದಿದೆ. ಏಕಾದಶಿ ತಿಥಿಯು ಆಗಸ್ಟ್ 8 ಶನಿವಾರ ಮಧ್ಯಾಹ್ನ 1:59 ಆರಂಭವಾಗಿ ಆಗಸ್ಟ್ 9 ಶನಿವಾರ ಬೆಳಿಗ್ಗೆ 11:09 ಇರುತ್ತದೆ. ಆದ್ದರಿಂದ ಆಗಸ್ಟ್ 9 ಭಾನುವಾರ ಆಷಾಢ ಬಹುಳ ಏಕಾದಶಿ, ಕಾಮಿಕಾ ಅಥವಾ ಕಾಮದ ಏಕಾದಶಿಯನ್ನು ನಾವು ಆಚರಣೆ ಮಾಡಬೇಕು. ಇಂದು ಬೆಳಿಗ್ಗೆ ಬೇಗನೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳಿಂದ ಶುದ್ಧರಾಗಿ
ದೈನಂದಿನವಾದ ಜಪ ಅನುಷ್ಠಾನ, ಕುಲದೇವರ ಪೂಜೆ, ಪ್ರಾರ್ಥನೆ ಇತ್ಯಾದಿಗಳನ್ನು ಮುಗಿಸಿ ಮಹಾವಿಷ್ಣು ದೇವರ ಶ್ರೀಧರ ಎಂಬ ರೂಪಕ್ಕೆ ಇವತ್ತು ವಿಶೇಷ ಪೂಜೆಯನ್ನ ಮಾಡಬೇಕು. ಶಂಖ ಚಕ್ರ ಗದಾ ಪದ್ಮಧಾರಿಯಾದ ಶ್ರೀಧರ ನಾಮಕ ಭಗವಂತನನ್ನ, ಮಹಾವಿಷ್ಣುವನ್ನ ಸಾಲಿಗ್ರಾಮ ಇದ್ದರೆ ಅಥವಾ ಪ್ರತಿಮೆಗಳು ಇದ್ದರೆ ಅದಕ್ಕೆ ವಿಶೇಷವಾಗಿ ಅಭಿಷೇಕಾದಿಗಳನ್ನು ಮಾಡಿ ಪೂಜೆ ಮಾಡಬೇಕು. ಅದು ಇಲ್ಲದಿದ್ದರೆ ಭಗವಂತನ ಫೋಟೋದಲ್ಲಿ ಆದರೂ ಕೂಡ ಗಂಧ ಚಂದನಾದಿಗಳನ್ನು ಹಚ್ಚಿ ಮಾಲೆ ಇತ್ಯಾದಿಗಳನ್ನು ಹಾಕಿ ವಿಷ್ಣು ಸಹಸ್ರನಾಮಗಳಿಂದ ತುಳಸಿಯಿಂದ ಅರ್ಚನೆಯನ್ನ ಮಾಡಿಕೊಂಡು ಬಾಳೆಹಣ್ಣು, ಶುದ್ಧ ದರದ ಹಾಲನ್ನು ಇಟ್ಟು ನೈವೇದ್ಯ ಸಮರ್ಪಣೆ ಮಾಡಿ ಮಂಗಳಾರತಿಯನ್ನ ಮಾಡಬೇಕು. ಆನಂತರ ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಪೂಜೆಯ ಕೃಷ್ಣಾರ್ಪಣ ಮಾಡಬೇಕು. ಒಂದು ಸಲ ಮಾತ್ರ ತೀರ್ಥಪ್ರಾಶನ ಮಾಡಿ ಪೂರ್ಣ ದಿವಸ ಏಕಾದಶಿ ಉಪವಾಸವನ್ನ ನಾವು ಮಾಡಬೇಕು. ಎಂದಿನಂತೆ ಏಕಾದಶಿ ಉಪವಾಸದ ಸಂಕಲ್ಪವನ್ನು ಮುಂಚಿನ ದಿವಸ ಶನಿವಾರ ಸಂಜೆ ಸಂಕಲ್ಪ ಮಾಡಿಕೊಳ್ಳಬೇಕು. ಏಕಾದಶಿಯಂದು ಪೂಜೆ ಆದ ಮೇಲೆ ಬೇರೆ ಆಫೀಸ್ ವ್ಯವಹಾರವನ್ನು, ಉದ್ಯೋಗ ಕ್ಷೇತ್ರಕ್ಕೆ ಹೋಗುವವರು ಕೂಡ ಹೋಗಬಹುದು. ಆ ದಿವಸ ಪೂರ್ಣವಾಗಿ ಯಾವುದೇ ರೀತಿಯ ಅನ್ನ ಆಹಾರಗಳನ್ನ ಸ್ವೀಕಾರ ಮಾಡದೆ, ಯಾವುದೇ ರೀತಿಯ ಕಲಹವನ್ನು ಮಾಡಿಕೊಳ್ಳದೆ, ಸುಳ್ಳು ಹೇಳುವುದನ್ನಾಗಲಿ, ಮನಸ್ಸಿನಲ್ಲಿ ಕೆಟ್ಟ ಯೋಚನೆಯನ್ನ ಮಾಡುವುದಾಗಲಿ, ಕೆಟ್ಟ ಕಾರ್ಯಗಳನ್ನು ಕೂಡ ಖಂಡಿತವಾಗಿ ಈ ದಿವಸ ಮಾಡಲೇ ನಾವು ಬಾರದು. ಉಪವಾಸ ಮಾಡಿದ ಸಂಜೆಯೂ ಕೂಡ ಆ ದಿವಸ ಯಥಾಶಕ್ತಿ ಜಪ, ಪಾರಾಯಣ, ಜಾಗರಣೆಯನ್ನು, ಭಜನೆ, ಸತ್ಸಂಗದೊಂದಿಗೆ ನಾವು ನಡೆಸಿ ಮರುದಿವಸ ದ್ವಾದಶಿ ಅಂದರೆ ಆಗಸ್ಟ್ 10 ಸೋಮವಾರ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನಾದಿಗಳಿಂದ ಶುಚಿರ್ಭೂತರಾಗಿ ಪುನಃ ಕುಲದೇವರ ಪ್ರಾರ್ಥನೆ ಇತ್ಯಾದಿಗಳನ್ನು ನಡೆಸಿ ಮಹಾವಿಷ್ಣು ದೇವರ ಪೂಜಾದಿಗಳನ್ನ ಶ್ರದ್ಧಾ ಭಕ್ತಿಯಿಂದ ಯಥಾಶಕ್ತಿ ಗೊತ್ತಿದ್ದ ಮಂತ್ರ ಇತ್ಯಾದಿಗಳಿಂದ ನಡೆಸಿ ಬೆಳಿಗ್ಗೆ 5 ಗಂಟೆಯಿಂದ 6:15 ಒಳಗೆ ಪೂಜೆಯನ್ನ ಮುಗಿಸಿ 6:30ಯಿಂದ 7 ಗಂಟೆ ಒಳಗೆ ಪಾರಣೆ ಅಥವಾ ಭೋಜನವನ್ನ ಖಂಡಿತವಾಗಿ ಆ ಸಮಯದಲ್ಲಿ ನಡೆಸಬೇಕು. ಏಕಾದಶಿ ಉಪವಾಸದ ಪೂರ್ಣ ಫಲಪ್ರಾಪ್ತಿಗಾಗಿ ಯೋಗ್ಯರಾದ ಬ್ರಾಹ್ಮಣೋತ್ತಮರಿಗೆ ವಸ್ತ್ರವನ್ನು, ತಾಮ್ರ ಪಾತ್ರೆಯನ್ನ, ಜಲಪಾತ್ರೆ ಇತ್ಯಾದಿಗಳನ್ನು ಕೂಡ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ದಾನ ಕೊಡಬಹುದು. ಭೋಜನಕ್ಕಿಂತ ಮೊದಲು ಅದನ್ನ ದಾನದ ಪಾತ್ರೆಗಳನ್ನ, ದಾನದ ವಸ್ತ್ರ ಇತ್ಯಾದಿಗಳನ್ನು ಬದಿಯಲ್ಲಿ ತೆಗೆದಿಟ್ಟು ಆನಂತರ ನಾವು ಸಂಜೆಯ ಒಳಗಡೆ ಕೂಡ ಶ್ರೇಷ್ಠ ಬ್ರಾಹ್ಮಣರ ಮನೆಗೆ ಹೋಗಿ ಅದನ್ನ ಕೊಟ್ಟು ಬರಬಹುದು. ಈ ರೀತಿಯಾಗಿ ಇಂತಹ ಕಾಮಿಕಾ ಎಂಬ ಮಹತ್ವದ ಏಕಾದಶಿಯನ್ನ ಎಲ್ಲ ಭಕ್ತರು ಕೂಡ ಆಚರಣೆ ಮಾಡಿ ಆ ಶ್ರೀಧರ ನಾಮಕ ಭಗವಂತನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮೆಲ್ಲ ರೀತಿಯ ಮನಸ್ಸಿನ ಕಾಮನೆಯನ್ನ, ಇಷ್ಟಾರ್ಥಗಳನ್ನ ಪಡೆದುಕೊಳ್ಳಿ ಎಂದು ಹೇಳುತ್ತಾ ಕೃಷ್ಣಾರ್ಪಣ ಮಾಡುತ್ತೇನೆ. ಜೀವೇಮ ಶರದಶತಂ, ಜೀವೇಮ ಶರದಶತಂ.